ಟೌನ್ಶಿಪ್ ಯೋಜನೆ ಹೆಸರಲ್ಲಿ ನಡೀತಾ ಇರುವಂತ ರಾಜಕೀಯ ಮೇಲಾಟಗಳು ಎರಡ. ಒಂದ್ ಕಡೆ ಭೂಮಿ ಬಿಟ್ಟು ಕೊಡುವಂತ ವಿಷಯದಲ್ಲಿ ರೈತರಲ್ಲೇ ಪರ ವಿರೋಧ ಇದೆ. ಇನ್ನೊಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ನಾನಾ ನೀನಾ ಅನ್ನುವಂತ ಸಮರದಲ್ಲಿ ಜಾತಿ ಜಗಳನು ಕೂಡ ಜೋರಾಗಿ ನಡೀತಾ ಇದೆ. ನಿನ್ನೆಯಲ್ಲ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೈರಮಂಗಲದಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಕುರ್ಚಿ ಖಾಲಿ ಇಟ್ಟು ಚರ್ಚೆಗೆ ಬನ್ನಿ ಅಂತ ಕರೆದಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಕೆಂಪೇಗೌಡ ಜಯಂತಿಯಲ್ಲಿ ಬ್ಯುಸಿಯಾಗಿದ್ರು. ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ರೈತರ ಮುಂದೆ ಭಾಷಣ ಮಾಡಿ ವಾಪಸ್ ಆಗಿದ್ರು. ಇವತ್ತು ನೋಡಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಹೋರಾಟಕ್ಕೆ ಅಕ್ಬರ್ ಬೀರ್ಬಲ್ನ ಕತೆ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಹೆಬ್ಬಾಳ ಮೇಕ್ರಿ ಸರ್ಕಲ್ ಮಧ್ಯೆ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಕುಮಾರಸ್ವಾಮಿ ಅವರ ಕಾಲೆಳೆದ್ರು. ಅಧಿಕಾರ ಸಿಕ್ಕಿಲ್ಲ ಅಂತ ಕೈ ಹಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಸಿಎಂ ಹೇಳಿದ ಅಕ್ಬರ್ ಬೀರ್ಬಲ್ ಕತೆಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟರು. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಇದೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿದ್ದಾರೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ ನಮಗೆ ಕೇಳಿ ನೀವು ಅಂತ ಕೇಳ್ತಿದ್ದಾರೆ. ಆಯ್ತಪ್ಪ ಒಂದು ಕೆಲಸ ಮಾಡು, ಆಯ್ತು ಕಣಯ್ಯ ಅಂಗೈ ಯಾಕೆ ಕೂಡ್ಲಿಲ್ಲ ಅಂತ ಕೇಳಿದ್ರು. ಹೆಂಗೆ ಯಾಕೆ ಕೂಡ್ಲಿಲ್ಲ ಅಂತ. ಅದಕ್ಕೆ ಬೀರ್ಬಲ್ ಕೇಳೋದು ಏನಿದೆ, ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟಕ್ಕೆ ನಿಮ್ಮ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಸರಿ, ನಾನು ದಾನ ಕೊಟ್ಟಿದ್ದೀನಿ ಕಣಯ್ಯ, ನೀನು ನಿನ್ ಕೈಯಲ್ಲೂ ಕೂದಿಲ್ವಲ್ಲ ಅಂತ. ನಾನು ಅದನ್ನು ಇಸ್ಕೊಂಡು ನನ್ನ ಕೈಯಲ್ಲಿ ಕೂದಿಲ್ಲ ಅಂತ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಯಲ್ಲಿ ಕೂದಲೆಲ್ಲ ಉಳಿದೋಯ್ತು, ನಿನ್ ಕೈಯಲ್ಲಿ ಈಸ್ಕೊಂಡೆ, ನಿನ್ ಕೈಯಲ್ಲಿ ಕೂದಲು ಸಭಿಕೃದೇನೋ ಆ ಸಭಿಕರು ನನಗೆ ಸಿಕ್ಕಿಲ್ಲ ಅಂತ ಒಪ್ಪಿಕೊಂಡು ಅವರು ಹೊಟ್ಟೆ ಉರಿ ಕೊಟ್ಕೊಳ್ತಾರೆ. ಹಂಗೆ ಮಾಡೋ ಟೈಮಲ್ಲಿ ನಿಮ್ ಕೈ ಕೆಲಸ ಮಾಡಕ್ಕಾಗಿಲ್ಲ, ಮಾಡೋಕೆ ಹೆಸರಲ್ಲಿ ನಿಮ್ಗೆ ಅವಕಾಶ ಸಿಗ್ತಾರೆ, ನೀವು ಮಾಡಕ್ಕಾಗಿಲ್ಲ. ಜನ 136 ಸೀಟ್ ನಮ್ಗೆ ಕೊಟ್ಟವ್ರೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈಲಿ ಏನ್ ಮಾಡ್ಬೇಕು ಮಾಡ್ತೀವಿ. ಯಾಕೆ ನನ್ ಸಿಕ್ಕಿಲ್ಲ ಅಂತ ದಿನ ಇಬ್ರು ಸೇರಿ ದಳದವರು ಬಿಜೆಪಿ ಇಬ್ರು ಸೇರಿ ಕೈ ಒಸಿಕೊಂಡು ಎಲ್ಲ ಡಾಕ್ಟರ್ಗಳನ್ನ ಉಳಿಕೊಂಡು ಹೊಯ್ತಾರೆ. ಈ ತರ ನಿಮ್ಮ ಉದ್ದಟತನದ ರೀತಿ ನಾವೇನ್ ಮಾಡಿಲ್ಲ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತೆ ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರು ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನು. ಇವತ್ತು ಬದುಕ್ತಾ ಇರೋ ಈ ಜನ ಕತೆ ಹೇಳಿದ್ರೆ ಕೇಳಬಹುದಪ್ಪ. ಇನ್ನು ಎಚ್ ಡಿಕೆ ಅವರ ವಾಕ್ಸಮರ ಇಷ್ಟಕ್ಕೆ ಮುಗಿಲಿಲ್ಲ. ಟೌನ್ಶಿಪ್ ಹೆಸರಲ್ಲಿ ಡಿಕೆ ಶಿವಕುಮಾರ್ ದುಡ್ಡು ಮಾಡುವಂತ ಪ್ಲಾನ್ ಹಾಕಿದ್ದಾರೆ. ಆದ್ರೆ ನಾವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದು, ಕಾನೂನು ಹೋರಾಟಕ್ಕೂ ಕೂಡ ರೆಡಿಯಾಗಿದ್ದೇವೆ ಅಂತ ಹೇಳಿದ್ರು ಕುಮಾರಸ್ವಾಮಿ. ಇದಕ್ಕೆ ತಿರುಗೇಟನ್ನ ಕೊಟ್ಟಂತ ಸಿಎಂ ಡಿಕೆ ಶಿವಕುಮಾರ್ ಎಲ್ಲರನ್ನೂ ಜಗ್ಗಿಸಿದ ಹಾಗೆ ನನ್ನನ್ನ ಜಗ್ಗಿಸೋಕಾಗಲ್ಲ ಅಂತ ಉತ್ತರ ಕೊಟ್ಟರು. ಟೌನ್ಶಿಪ್ಗಿಂತ ಹೆಚ್ಚಾಗಿ ಆ ಟೌನ್ಶಿಪ್ನ ಹೆಸರಿನಲ್ಲಿ ಯಾವ ರೀತಿ ಹಣ ಸಂಗ್ರಹಿಸಬಹುದು ಅಂತಕ್ಕಂಥದ್ದು ಅವರಿಗಿರ್ತಕ್ಕಂಥ ಆಲೋಚನೆಗಳು. ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ. ಅಂತಿಮವಾಗಿ ವಿಷಯಗಳು ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನು ನ್ಯಾಯ ದೊರಕಿಸಲಿಕ್ಕೆ ಹೋಗಬೇಕಾಗ್ತದೆ. ಜನ ಕೆಲಸ ಇರುವುದು ಟೀಕೆಗಳು ಮಾಡ್ತಾರೆ, ಟೀಕೆಗಳನ್ನು ಆತುರಸರಿದ್ದಾರೆ. ಯಾರಿಗೋ ಬೇರೆಯವ್ರನ್ನ ಜಗಿಸಿದಂಗೆ ಡಿಕೆ ಶಿವಕುಮಾರ್ನ ಕಾಂಗ್ರೆಸ್ ಸರ್ಕಾರನ ಜಗಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ಆಗಲ್ಲ. ಮಾಡೋರು ಮಾಡಲಿ, ಸ್ಟೇಜ್ ಇರಲಿ, ಫೋಟೋ ಇರಲಿ, ಪ್ರತಿಭಟನೆ ಮಾಡಲಿ, ಅವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡಲಿ, ಒಳ್ಳೆ ಮಾಡಲಿ. ಇವತ್ತು ಏನು ಬೇರೆ ಬೇರೆ ಟೌನ್ಶಿಪ್ಗಳೇನಿದೆ, ಅವತ್ತು ಯಲಹಂಕ ಟೌನ್ಶಿಪ್ ಆಯ್ತು, ಬೆಂಗಳೂರು ಟೌನ್ಶಿಪ್ ಆಯ್ತು, ಬೇರೆ ಬೇರೆ ಟೌನ್ಶಿಪ್ ಎಲ್ಲ ಅವರೇ ರೂಪಿಸಿದಂತ ಯೋಜನೆ, ಅವರೇ ರೂಟ್ ಮಾಡುವಂತ ಯೋಜನೆಗಳು. ಅಯ್ಯೋ, ಇದು ಡಿಕೆ ಶಿವಕುಮಾರ್ ಮಾಡ್ತದಲ್ಲ ಅಂತ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ ಹೋರಾಟ ಅಲ್ಲ. ಡಿಕೆ ಶಿವಕುಮಾರ್ ಆ ಭಾಗದ ರೈತ ಕುಟುಂಬಗಳನ್ನ ಇವತ್ತು ಯಾವ ಪರಿಸ್ಥಿತಿ ತಂದೊಡ್ಲಿಕ್ಕೆ ಕೊಟ್ಟಿದ್ದಾರೆ ಬದುಕನ್ನ, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಅಲ್ಲ, ಇದು ಯಾರೋ ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ.
ಇನ್ನು ಬಿಡದಿ ಟೌನ್ಶಿಪ್ ಡಿಕೆ ಶಿವಕುಮಾರ್ ಮಾಡೇ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಈಗ ಕುಮಾರಸ್ವಾಮಿ ಅವರೇ ವಿರೋಧವನ್ನ ಮಾಡ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಡಿಕೆ ಶಿವಕುಮಾರ್ ಒಕ್ಕಲಿಗರಾಗಿರುವಂತದ್ದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಜೆಡಿಎಸ್ ಅಸ್ತಿತ್ವದಲ್ಲಿಲ್ಲ, ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದು ಸಹ ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ. JDS ಅವರಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗಿದೆ. ಅಂದರೆ ಅವ್ರ ಮುಂದೆ ಅಸ್ತಿತ್ವದಲ್ಲಿ ಇರ್ತಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ 2 ವರ್ಷ 3 ವರ್ಷ ಆ್ಯಕ್ಟಿವೇ ಇರಲಿಲ್ಲ. ಸಡನ್ನಾಗಿ ಆ್ಯಕ್ಟಿವ್ ಆಗಿರೋ ಕಾರಣ ಏನು? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ಕಾ? ಎಲ್ಲೋ ಒಂದು ಕಡೆ ಅವರ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇರೋದು ಅವ್ರ ಶಾಸಕರೇ. 2018ರಲ್ಲಿ ಪ್ರಿಯಾಂಕ ಖರ್ಗೆ ಅವರೇ ಎಂಬಿ ಪಾಟೀಲ್ರೆ ಯಾರ ಮನೆ ಬಾಗಿಲಿಗೆ ಬಂದು ಕಾಲಿಡ್ಕೊಂಡು ಕೂತ್ರಿ? ಯಾರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡು ಕೂತಿದ್ರಪ್ಪ? 2018ರಲ್ಲಿ ಬಂದಿದ್ರಲ್ಲಪ್ಪ ನೀವೇ. ನಿಮ್ಮ ಅಸ್ತಿತ್ವ ಉಳಿಸ್ಕೊಳಕ್ ತಾನೆ JDS ಮನೆ ಬಾಗಿಲಿಗೆ ಬಂದಿದ್ದು. ನಾವು ಬಂದಿದ್ದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ಇವ್ರಿಗೆ ಬೇಕಾದಾಗ ಯಾರು ಬೇಕಾದರೂ ಕಾಲಿಡಿತೀರಿ. ಇದೆಲ್ಲ ಇಷ್ಟು ದಿವಸ DMK ಅವ್ರ ಜೊತೆ ಸೇರಿದ್ರಿ. ಈಗ TVK ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿ DMK ಅವ್ರನ್ನ ನಡ್ಡಿನಲ್ಲಿ ಬಿಟ್ಟು ಅಲ್ಲೋ ಕಾಲಿಡ್ಕೊಂಡಿದ್ದೀರಿ. ನಿಮ್ಮ ಯೋಗ್ಯತೆ ಇದು. ಕುಮಾರಸ್ವಾಮಿ ಅವರಿಗೆ ಯಾವುದೇ ಒಂದು ನೈತಿಕ ಹಕ್ಕು ಇದ್ರ ಮೇಲೆ ಇಲ್ಲ. ಯಾಕಂದ್ರೆ 2006ರಲ್ಲಿ ಅವ್ರು ಬಿಡ್ಬೋದಾಗಿತ್ತ. ರಾಜಕೀಯ ಅಸ್ತಿತ್ವಕ್ಕೆ ಮತ್ತೇನಿಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ JDS ಅವ್ರಿಗೆ ವಿಶೇಷವಾಗಿ ಬಹಳಷ್ಟು, ಯಾಕಂದ್ರೆ ಒಕ್ಕಲಿಗ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ಒಕ್ಕಲಿಗ ಇವರು ನಾವೇನೇ ಹೋಲ್ಸೇಲ್ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಇವರು ಎಲ್ಲ ನಾವೇ ನಮ್ಮ ಕಡೆನೇ ಎಲ್ಲ ಪವರ್ ಆಫ್ ಅಟರ್ನಿ ನಮ್ಮ ಹತ್ರನೇ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಈಗ ಆ ಸಂಕಷ್ಟ ಪ್ರಾರಂಭ ಆಗಿದೆ. ಅದರ ಪರಿಣಾಮ ಇದು. ಆಯ್ತಪ್ಪ, ಒಕ್ಕಲಿಗರು ಪರವಾಗಿ ಇವ್ರು ಮುಖ್ಯಮಂತ್ರಿ ಆಗವ್ರೆ. ಏನೆಲ್ಲ ಒಕ್ಕಲಿಗರು ಸಮಾಜ ಎಲ್ಲ ಉದ್ಧಾರ ಮಾಡಿ ಎಲ್ಲರನ್ನು ಇದರಲ್ಲಿ ಇಡ್ತೀರ ಆನಂದ ಇದರಲ್ಲಿ. ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರಪ್ಪ 8 ವರ್ಷ. ಹಾಗಿದ್ರೆ ಎಲ್ಲ ಕುರುಬ ಸಮಾಜದವರೆಲ್ಲ ನೆಮ್ಮದಿಯಿಂದ ಅತ್ಯಂತ ಅದ್ಭುತವಾದ ಜೀವನ ಮಾಡ್ತಾ ಇದ್ದಾರ. ಹಿಂದುಳಿದವರೆಲ್ಲ ಅದ್ಭುತವಾದ ಜೀವನ ನಡೆಸ್ತಾವ್ರ. ಯಾಕೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ? ನಾವು ಸಿದ್ದರಾಮಯ್ಯನವರಿದ್ದಾಗಲೂ ಟೀಕೆ ಮಾಡಿದ್ದೀವಿ, ಇನ್ನೊಬ್ಬರಿದ್ದಾಗಲೂ ಟೀಕೆ ಮಾಡಿದ್ದೇವೆ. ಬಿಡದಿ ಟೌನ್ಶಿಪ್ ಹಗ್ಗ ಜೊಗಾಟ ಇಷ್ಟಕ್ಕೆ ಮುಗಿಲಿಲ್ಲ. ಬಿಡದಿ ಟೌನ್ಶಿಪ್ ವಿರೋಧಿಸ್ತಾ ಇರುವಂತ ರೈತರಿಗೆ ಕುಮಾರಸ್ವಾಮಿ ಬೆಂಗಾವಲಾಗಿದ್ದಾರೆ. ಆದ್ರೆ ಬಿಡದಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರ ಆಸ್ತಿ ಇದೆ. ಸಿಎಂ ಆಗಿದ್ದಾಗ 62 ವಾಚ್ ಕಟ್ಟಿದ್ರಲ್ಲ ಸ್ವಾಮಿ, ಇದೆಲ್ಲ ಹೇಗ್ ಬಂತು ಅಂತ ಲೆಕ್ಕ ಕೇಳಿದ್ರು ಶಾಸಕ ಪ್ರದೀಪ್ ಈಶ್ವರ್. ಕುಮಾರಸ್ವಾಮಿ ಅವರನ್ನ ಕೆಣಕಿದ್ದಕ್ಕೆ ನಿನ್ನೆ ಪ್ರದೀಪ್ ಈಶ್ವರ್ಗೆ JDS ನವರು ಮುತ್ತಿಗೆ ಹಾಕಿದ್ರು. ಶಾಸಕರು ಅಂತಲೂ ಕೂಡ ನೋಡದೆ ಚಪ್ಪಲಿ ಎಸೆದು ಗಲಾಟೆಯನ್ನ ಮಾಡಿದ್ರು. ಕಾರು ಅಡ್ಡಗಟ್ಟಿ ಕ್ಷಮೆ ಕೇಳಬೇಕು ಅಂತ ಪಟ್ಟನ ಹಿಡಿದ್ರು. ಕೊನೆಗೆ ಸಿಟ್ಟಿಗೆದ್ದಂತ ಶಾಸಕ ಪ್ರದೀಪ್ ಈಶ್ವರ್ ಮೀಸೆ ತಿರುವಿ ತೋಳು ತಟ್ಟಿ JDS ಕಾರ್ಯಕರ್ತರಿಗೆ HDKಗೆ ಸವಾಲನ್ನ ಹಾಕಿದ್ದಾರೆ. ತಾಕತ್ತಿದ್ರೆ ಕುಮಾರಸ್ವಾಮಿ ನನ್ನ ವಿರುದ್ಧ ಎಲೆಕ್ಷನ್ನಿಗೆ ನಿಲ್ಲಲಿ ಅಂತ ಹೇಳಿದ್ರು. ಇವತ್ತು ಇದೇ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿ ಸೋಮಣ್ಣ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆನೂ ಕೂಡ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದ್ದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದ್ದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ನಾನು ಆತ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸು ಅವ್ನು ಏನ್ರಿ ಮಾತಾಡ್ತಾನೆ ಮನೆ ಕಾಯಿನಾಗ. ಎಲ್ಲರೂ ಉಂಟೇನಪ್ಪ, ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ, ನೀನು ಒಂದು ಒಳ್ಳೆ ಅದೇನೋ ಮಾಡಿದಾರಂತೆ ಪರಿಶ್ರಮ ಅಂತಾನೆ ಏನೋ ಒಂದು ಕೋಚಿಂಗ್ ಸೆಂಟರ್ ಏನೋ ಮಾಡಿ ಇದೇನೇ ನಿಮ್ಮ ಮಕ್ಳಿಗೆ ಹೇಳ್ಕೊಡೋದು. ದಯವಿಟ್ಟು ಈ ಹುಡುಗಾಟಿಕೆ ಬಿಟ್ಟು ಕುಮಾರಸ್ವಾಮಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ.
ಅವರ ಜೊತೆಯಲ್ಲಿ ನೀವೆಲ್ಲ ಸಂಘರ್ಷ ಮಾಡೋದು ಬಿಟ್ಟು ಕಲ್ತ್ಕೊಳ್ಳೋದು ಕೊಡಿ.